ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ನಾವು ಗಮನಿಸಬಹುದು, ಸುಪ್ರಸಾದ ಅನ್ನುವಂತಹ ಅನ್ನಛತ್ರ ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಕಡೆಗಳಿಂದ ಜನರು ಬಂದು ಈ ಸುಪ್ರಸಾದ ಅನ್ನಛತ್ರವನ್ನು ನೋಡ್ತಾ ಇದ್ದಾರೆ. ಅನ್ನಛತ್ರದ ಒಳಗಡೆ ಕೂಡ ಬೇರೆ ಬೇರೆ ಕೌಂಟರ್ ಗಳನ್ನ ಮಾಡಿ ಅನ್ನದಾನದ ಸೇವೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವಿವತ್ತು ಗಮನಿಸಬಹುದು, ಬೇರೆ ಬೇರೆ ಕಡೆಗಳಿಂದ, ಬೇರೆ ದೇವಸ್ಥಾನದ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಿಬ್ಬಂದಿಗಳಾಗಿರ್ಬೋದು, ಬೇರೆ ಬೇರೆ ಸಂಸ್ಥೆಯ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಬಂದು ಕೂಡ ಅನ್ನ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಅನ್ನ ಬಡಿಸುವ ಮೂಲಕ ಅನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವಿವತ್ತು ಉಜಿರೆಯ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಬೆನಕ ಆಸ್ಪತ್ರೆಯ ಸಿಬ್ಬಂದಿಗಳ ಕೌಂಟರ್ ಬಳಿ ಇದ್ದೇವೆ. ಇಲ್ಲಿ ಅನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅನ್ನವನ್ನ ಬಡಿಸುವಂತ ಕೆಲಸವನ್ನ ಮಾಡಿ ನಮ್ಮದು ಒಂದು ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವದಲ್ಲಿ ಸೇವೆ ಇರ್ಲಿ ಅನ್ನುವಂತ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸಬಹುದು ನೋಡಿ, ಇಲ್ಲಿ ಒಬ್ರು ತಟ್ಟೆಯನ್ನ ಕೊಡ್ತಾ ಇದ್ದಾರೆ, ಒಬ್ರು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ, ಮತ್ತೊಬ್ರು ಪಲ್ಯ ಹಾಕ್ತಾ ಇದ್ದಾರೆ, ಮತ್ತೊಬ್ರು ಸಾರು ಹಾಕ್ತಾ ಇದ್ದಾರೆ. ಅಮ್ಮ ನಮಸ್ಕಾರ, ತಮ್ಮ ಹೆಸರು? ಏನ್ ಕೆಲಸ ಮಾಡ್ತಾ ಇದ್ರಿ? ಹೌಸ್ ಕೀಪಿಂಗ್ 10 ವರ್ಷದಿಂದ ಇದ್ರಿ ಬೆನಕದಲ್ಲಿ. ನೋಡಿ, ಈಗ ತಟ್ಟೆಯನ್ನ ಕೊಟ್ಟು ಸೇವೆಯನ್ನ ಮಾಡ್ತಾ ಇದ್ರಿ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ನಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು. ನಮ್ಮ ಹಾಸ್ಪಿಟಲ್ ಬಗ್ಗೆ ಆಗ್ಲಿ ನಮ್ಗೆ ತುಂಬಾ ಹೆಮ್ಮೆ ಉಂಟು. ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು. ಚೆನ್ನಾಗಿ ಖುಷಿ ಆಗ್ತಾ ಇದೆ ನಿಮ್ಗೆ. ಮತ್ತೊಬ್ರು ಉಪ್ಪಿನಕಾಯಿ ಹಾಕ್ತಾರೆ. ಅಮ್ಮ, ನಿಮ್ಮ ಹೆಸರು? ಶ್ವೇತಾ ಅಂತ. ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಅಮ್ಮ, ನಿಮ್ಮ ಹೆಸರು? ನಮಿತಾ ಅಂತ. ಏನ್ ಕೆಲಸ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್. ನೋಡಿ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು ಇವತ್ತು ಸೇವೆಯನ್ನ ಮಾಡ್ತಾ ಇದ್ದಾರೆ, ಪಲ್ಯ ಹಾಕ್ತಾ ಇದ್ದಾರೆ. ಅಮ್ಮ, ನಿಮ್ಮ ಹೆಸರು? ಸುಂದರಿ ಅಂತ. ಹೌಸ್ ಕೀಪಿಂಗ್ ಅಲ್ಲಿ ಇದ್ದೀರಿ. ಏನ್ ಅನಿಸ್ತಾ ಇದೆ? ನಮ್ಗೆ ತುಂಬಾ ಖುಷಿ ಅನಿಸ್ತದೆ. ಅಂದ್ರೆ ಇಂತ ಕೆಲಸ ನಮ್ಗೆ ಎಲ್ಲಿ ಸಿಗೋಲ್ಲ. ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು? ವಿನೀತಾ ಅಂತ. ನೀವು ಸ್ವೀಟ್ ಅನ್ನ ಹಾಕ್ತಾ ಇದ್ರೆ ವಿನೀತಾ ಅವರು. ಮೇಡಮ್, ಏನ್ ಹೇಳಿ, ಏನ್ ಅನಿಸ್ತಾ ಇದೆ? ಹೌದು, ಹೇಳ್ತಾ ಇದ್ರು, ಎಲ್ಲ ನಮ್ಮವರೇ ಕೇಳ್ತಾ ಇದ್ರು, ನಾವು ಊಟ ಬಡಿಸ್ಬೇಕು, ಅನ್ನದಾನ ಸೇವೆಯಲ್ಲಿ ಭಾಗಿಯಾಗಬೇಕು, ಅನ್ನ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ಇದ್ರು ಅಂತ ಮೇಡಮ್, ಭಾರತಿ ಮೇಡಮ್ ಹೇಳಿದ್ರು. ಖುಷಿ ಅನಿಸ್ತಾ ಇದೆಯಾ? ಧನ್ಯತಾ ಭಾವ ಇದೆ ನಿಮಗೆ? ಓಕೆ ಮೇಡಮ್, ತಮ್ಮ ಹೆಸರು? ಜಯಶ್ರೀ ಅಂತ. ಏನ್ ಮಾಡ್ತಾ ಇದ್ರಿ? ಅದೇ ಬೆನಕದಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ರಿ? ಇನ್ಶೂರೆನ್ಸ್ ಅಲ್ಲಿ. ಓಕೆ, ಇನ್ಶೂರೆನ್ಸ್ ಮಾಡೋರು ಮತ್ತೆ ನೋಡಿ ಅನ್ನ ಬಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ರಮ್ಯಾ ಅಂತ. ಯಾವ ಊರು? ಉಜಿರೆಯಲ್ಲಿ. ಈ ಬೆನಕದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ. ಬಿಲ್ಲಿಂಗ್ ಅಲ್ಲಿ ಈಗ ನಾವು ತೋರಿಸಿದ್ರೆ ಡಿಸ್ಕೌಂಟ್ ಎಲ್ಲ ಮಾಡ್ತೀರಾ ಮತ್ತೆ? ಓಕೆ ಓಕೆ ಓಕೆ. ಏನ್ ಅನಿಸ್ತಾ ಇದೆ? ಜನಾರ್ದನ ಸ್ವಾಮಿಯ ಸೇವೆಯಲ್ಲಿ ಭಾಗಿಯಾಗಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಒಂದು ಅವಕಾಶವನ್ನ ನಿಮ್ಮ ಸಂಸ್ಥೆ ಮಾಡಿಕೊಟ್ಟಿದ್ದೇನೆ. ತುಂಬಾ ಖುಷಿ ಇದೆ ದೇವರ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಕ್ಕೆ. ಡಾಕ್ಟರ್ ಮತ್ತೆ ಮೇಡಮ್ ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಇದೆ. ತುಂಬಾ ಖುಷಿ ಆಗ್ತದೆ. ಎಸ್, ಇದು ನೋಡಿ, ಜನಾರ್ದನ ಸ್ವಾಮಿಯ ಸೇವೆಯನ್ನ ಯಾವ ರೀತಿಯಲ್ಲೂ ಬೇಕಾದ್ರೂ ಮಾಡಬಹುದು. ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರು ಮಾಡಬಹುದು. ಅಂದ್ರೆ ಅನ್ನ ಸೇವೆಯಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. ಸರಿ, ಸುಮಾರು ಅಲ್ಲೂ ಕೂಡ ಒಬ್ರು ಮಹಿಳೆಯರಿದ್ದಾರೆ. ಅನೇಕ ಮಹಿಳೆಯರು ಎಷ್ಟು ಖುಷಿಯಿಂದ, ಅವರ ಮುಖ ನೋಡಿದ್ರೆ ನಮಗೆ ಅನಿಸುತ್ತೆ, ಗೊತ್ತಾಗ್ತಾ ಇದೆ ಎಷ್ಟು ಖುಷಿಯಿಂದ, ಎಷ್ಟು ಪ್ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ನಗು ಇದೆ, ಎಲ್ಲರ ಮುಖದಲ್ಲಿ ಒಂದು ಖುಷಿ ಇದೆ, ಒಂದು ಧನ್ಯತಾ ಭಾವ ಇದೆ. ಯಾಕೆಂತ ಹೇಳಿದ್ರೆ ದೇವರ ಸೇವೆಯನ್ನ ಮಾಡ್ತಾ ಇದೀವಿ, ಜನಾರ್ದನ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಬೆನಕ ಇನ್ನಷ್ಟು ಪ್ರತಿಷ್ಠಿತ ಮೇಲ್ದರ್ಜೆಗೆ ಏರ್ಲಿ, ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಮತ್ತಷ್ಟು ಸಾಧನೆ ಮಾಡುವಂತಹ ಅವಕಾಶ ಸಿಗ್ಲಿ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಧನ್ಯವಾದಗಳು.